ಇನ್ನು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಬಜೆಟ್ನ ದೃಷ್ಟಿಕೋನ ಅನ್ನೋದು ಹೇಗಿರಬೇಕು ಅನ್ನುವಂಥ ಸಹಜ ಕುತೂಹಲ. ಯಾಕಂದ್ರೆ ಆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಸಾಲಿನಲ್ಲಿ ನಮ್ಮ ಭಾರತ ಕೂಡ ಇದೆ. ಏನಂತೀರಿ? ನೋಡಿ, ನಮ್ಮ ಭಾರತದ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಮ್ಮ ಭಾರತ ಇಂಡಿಪೆಂಡೆನ್ಸ್ ಆದಾಗ ಕೇವಲ 1,000 ಟನ್ನಷ್ಟು 1,000 kg ಚಿನ್ನ ನಮ್ಮ ಬ್ರಿಟಿಷ್ ಅವರು ಬಿಟ್ಟು ಹೋದ ಮೇಲೆ ನಮ್ಮ ಹತ್ರ ಯಾವ ರೀತಿ ಏನೂ ಇರಲಿಲ್ಲ. ಇಡೀ ವರ್ಲ್ಡಲ್ಲಿ 2 ಮೆಥಡ್ ಆಫ್ ಡೆವಲಪ್ಮೆಂಟ್ ಇತ್ತು. ಒಂದು ರಷ್ಯನ್ ಮಾಡೆಲ್ ಆಫ್ ಡೆವಲಪ್ಮೆಂಟ್, ಒಂದು ಅಮೆರಿಕನ್ ಮಾಡೆಲ್ ಆಫ್ ಡೆವಲಪ್ಮೆಂಟ್. ರಷ್ಯನ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಏನಿತ್ತು ಅಂದರೆ, ಹೆವಿ ಇಂಡಸ್ಟ್ರಿಗಳಿಗೆ, ಪಬ್ಲಿಕ್ ಸೆಕ್ಟರ್ ಕಂಪನಿಗಳಿಗೆ ದುಡ್ಡು ಹಾಕಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನು ಬೆಳೆಸಬೇಕು ಅಂತ ನಮ್ಮ ನೆಹರು ಅವರು ಅದಕ್ಕೆ ಓಲೈಸ್ಕೊಂಡ್ರು. ಆದ್ದರಿಂದ ನಮ್ಮಲ್ಲಿ BHEL, ITI, HAL ಇಂಥ ಸಂಸ್ಥೆಗಳು ಬಂದು ನಾವು ಆ ರೀತಿ ಡೆವಲಪ್ಮೆಂಟ್ ಫಿಲಾಸಫಿಗಳನ್ನು ಫಾಲೋ ಮಾಡಿದ್ವಿ. ಆದರೆ ಜರ್ಮನಿ ಏನು ಫಾಲೋ ಮಾಡ್ತು ಅಂದರೆ MSME ಸ್ಟ್ರಕ್ಚರ್ಗಳನ್ನ ಫಾಲೋ ಮಾಡ್ತು. ಎಷ್ಟೋ ಜನರ ಮನಸ್ಸಿನಲ್ಲಿ ಇರ್ಬೋದು, 2 ವರ್ಲ್ಡ್ ವಾರ್ ಆದರೂ ಕೂಡ ಜರ್ಮನಿ ಹೇಗೆ ಎದ್ದು ನಿಲ್ತು ಅಂದರೆ, ಜರ್ಮನಿ ನಮ್ಮ ದೇಶದ ಥರ ಕೇವಲ ಒಂದೊಂದು ಜಾಗದಲ್ಲಿ ಡೆವಲಪ್ ಆಗಿಲ್ಲ. ಪ್ರತಿಯೊಂದು ರಾಜ್ಯ, ಪ್ರತಿಯೊಂದು ಜಾಗದಲ್ಲೂ ಕೂಡ MSMEಗಳು ಹರಡಿರೋದ್ರಿಂದ ವಾರ್ ಆದರೂ ಕೂಡ ಅವರ ಬೇಸಿಕ್ ಇಂಡಸ್ಟ್ರಿಯಲ್ ಸೆಟಪ್ MSMEಗಳಿಗೆ ತುಂಬ ಏಟು ಬೀಳಲಿಲ್ಲ. ಅವರು ಚೇತರಿಸ್ಕೊಳ್ಳೋಕ್ಕೆ ತುಂಬ ಸುಲಭ ಆಯಿತು. ಯಾವಾಗ ಈ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ನಮಗೆ ಲಯಬಿಲಿಟಿ ಆಗೋಕ್ಕೆ ಶುರುವಾಯಿತು, ಆಗ ಸರ್ಕಾರ ಬೇರೆ ಒಂದು ಯೋಜನೆ ತರಬೇಕಾಯಿತು. ನಾನು ಈ ನಮ್ಮ ದೇಶನ ಯಾವ ರೀತಿ ಬೆಳೆಸ್ತೀವಿ ಅಂತ ಹೇಳೋದಕ್ಕೆ ಹಲವಾರು ಅವರು ನಮ್ಮ ಹೆಲ್ತ್ ಇಂಡಸ್ಟ್ರಿ ಕೊಟ್ಟರು, ಬಯೋಟೆಕ್ನಾಲಜಿ ಅಂತ ಕೊಟ್ಟರು, ಸರ್ವಿಸ್ ಸೆಕ್ಟರ್ ಅಂತ ಕೊಟ್ಟರು, ಇಂಡಸ್ಟ್ರಿ ಸೆಕ್ಟರ್ ಅಂತ ಹಲವಾರು ಯೋಜನೆಗಳನ್ನು ತಂದರು. ಆದರೆ ಎಲ್ಲ ಸರಿನೂ ನೀವು ನೋಡಿದಾಗ 5 ವರ್ಷದ ಪಂಚವಾರ್ಷಿಕ ಯೋಜನೆ ಅನ್ನೋದರಲ್ಲೇ ನಮ್ಮ ದೃಷ್ಟಿಕೋನ ಇತ್ತೇ ಹೊರತು ನಾವು ಯಾವತ್ತೂ 50 ವರ್ಷದ ಪ್ಲಾನು, 100 ವರ್ಷದ ಪ್ಲಾನು ಅನ್ನೋದನ್ನು ಪಾಶ್ಚಿಮಾತ್ಯ ದೇಶದಿಂದ ಕಲೀಲೇ ಇಲ್ಲ. ಆದರೆ ನಾನು ಪಾಲಿಟಿಕ್ಸ್ನ ಬಿಟ್ಟು ಹೇಳ್ತೀನಿ, ಈ ನರೇಂದ್ರ ಮೋದಿ ಸರ್ಕಾರ ಈ 15 ವರ್ಷಗಳಿಂದ ಎಲ್ಲೋ ಒಂದು ಕಡೆ ಆ ದೃಷ್ಟಿಕೋನದಲ್ಲಿ ನಡೀತಾ ಇದೆ. ನಮ್ಮಲ್ಲಿ ಕಾಫಿ ಇದೆ, ಟೀ ಇದೆ, ನಾವು ಒನ್ ಆಫ್ ದ ಹೈಯೆಸ್ಟ್ ಸಪ್ಲೈಯರ್ಸ್ ಫ್ರಮ್ ಕರ್ನಾಟಕ ಇಸ್ ದ ಸಪ್ಲೈಯರ್. ಐರನಿ ಅರ್ಥ ಮಾಡ್ಕೊಳ್ಳಿ, ನಾವು ಕೇವಲ ಕಾಫಿ ಪ್ರೊಡ್ಯೂಸ್ ಮಾಡಿ ಕಾಫಿ ಒಂದು ಇಟಲಿಗೋ ಫ್ರಾನ್ಸ್ಗೋ ಕಳಿಸ್ತೀವಿ. ಅವರು 80% ನಮ್ಮ ಹತ್ರದಿಂದ ನಾವು ಬೆಳೆಯೋದೆಲ್ಲ ಕೊಂಡ್ಕೊಳ್ತಾರೆ, ಅವರು ಕಾಫಿನೇ ಬೆಳೆಯಲ್ಲ, ನಮ್ಮ ಹತ್ರ ಕೊಂಡ್ಕೊಳ್ತಾರೆ. ಯಾತಕ್ಕೆ ಅಂದರೆ ಅವ್ರ ಹತ್ರ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಷನ್ ಇದೆ. ಈ ಕಾಫಿನ ಚಾಕ್ಲೇಟಿಗೆ ಮಿಕ್ಸ್ ಮಾಡಿದ್ರೆ ಹೇಗಿರುತ್ತೆ, ಸ್ಟ್ರಾಬೆರಿಗೆ ಮಿಕ್ಸ್ ಮಾಡಿದರೆ ಹೇಗಿರುತ್ತೆ ಅಂತ ಹೇಳಿ ಒಂದು ಹೊಸ ಫ್ಲೇವರ್ ರೆಡಿ ಮಾಡ್ತಾ ಇದ್ದಾರೆ. ಆ ಫ್ಲೇವರನ್ನು ರೆಡಿ ಮಾಡಿಬಿಟ್ಟು 300 ರೂಪಾಯಿ ನಮ್ಮ ಹತ್ರ ತಗೊಳ್ಳೋ ಕಾಫಿ ಬೀಜನ 3000 ರೂಪಾಯಿ ಕಾಫಿ ಪೌಡ್ರು ಅಂತ ಮಾಡ್ತಾ ಇದ್ದಾರೆ. ಇದು ನಮ್ಮ ಸರ್ಕಾರದ ಪ್ಲಾನ್ ಏನಿರಬೇಕು ಅಂದರೆ, ಇನ್ನು 15 ವರ್ಷಕ್ಕೆ ಇದೆ ನಾವೊಂದು ಇದನ್ನ ಹೇಗೆ ನಾವು ನಮ್ಮದೇ ಆದ ಕಾಫಿ ಬ್ಲೆಂಡಿಂಗ್ ಹೆಂಗೆ ಮಾಡ್ಬೋದು, ಕಾಫಿ ಫ್ಲೇವರ್ಸ್ ಹೇಗೆ ತರಬಹುದು, ಇದನ್ನ ನಾವು ಪಾಶ್ಚಿಮಾತ್ಯ ದೇಶಕ್ಕೆ ಯಾವ ರೀತಿ ಸರಬರಾಜು ಮಾಡಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.